ಸೋನಿ ಬ್ರ್ಯಾಂಡ್ ನ್ಯೂ ಡೇ ಅಪ್ಡೇಟ್ ನ ತುಂಬಾ ಜಾಸ್ತಿ ಕೊಟ್ಟಿದ್ದಾರೆ. ಫಸ್ಟ್ ಸ್ಪೈಡರ್ ಮ್ಯಾನ್ ನ ನ್ಯೂ ಸೂಟಿನ ಫುಟೇಜ್ ನ ನೋಡೋಣ. ನೋ ವೇ ಹೋಮ್ ಮೂವಿನ ಎಂಡಿಂಗ್ ನಲ್ಲಿ ಫೈನಲ್ ಸ್ವಿಂಗ್ ಅಲ್ಲಿ ನೋಡಿದ ಅದೇ ಸೂಟೇ ಇದು. ಸೇಮ್ ಸೂಟ್, ಕಲರ್ಫುಲ್ ಆಗಿ ನೋಡಕ್ಕೆ ಸೂಪರ್ ಆಗಿ ಇದೆ. ಇದು ಕಾಮಿಕ್ ಬುಕ್ ನಲ್ಲಿ ಇರೋ ತರಾನೇ ಕಲರ್ ಅಲ್ಲೇ ಇದೆ. ತುಂಬಾ ಜನ ಈ ಸೂಟ್ ನಲ್ಲಿ ಬ್ಲೂ ಕಲರ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಿದ್ರಿ, ಬಟ್ ಕಾಮಿಕ್ಸ್ ನಲ್ಲಿ ಸ್ಪೈಡರ್ ಮ್ಯಾನ್ ನ ಸೂಟ್ ಇದೇ ತರ ಕಲರ್ಫುಲ್ ಆಗೇ ಇರುತ್ತೆ. ಲೈವ್ ಆಕ್ಷನ್ ನಲ್ಲಿ ಟೋಬಿ ಅಂಡ್ ಆಂಡ್ರ್ಯೂ ನ ಸೂಟ್ ನ ಸ್ವಲ್ಪ ಟೋನ್ ಡೌನ್ ಮಾಡಿರ್ತಾರೆ, ಮತ್ತೆ ಈಗ ಕಲರ್ಫುಲ್ ಸೂಟ್ ನ ತಗೊಂಡ್ಬಂದಿದ್ದಾರೆ. ನೋಡೋದ ಮೂವಿನಲ್ಲಿ ಹೇಗಿರುತ್ತೆ ಅಂತ. ಆದ್ರೆ ಸ್ಪೈಡರ್ ಮ್ಯಾನ್ ನ ಕತ್ತತ್ರ ನೋಡಿದ್ರೆ ಸ್ವಲ್ಪ ಟೈಟ್ ಆಗಿ ಇರೋ ತರ ಇದೆ. ನನಗೆ ಯಾಕೋ ಇದನ್ನ ಸಿಜಿಲಿ ಸರಿ ಮಾಡ್ಬಿಡ್ತಾರೆ ಅಂತ ಅನ್ಸುತ್ತೆ. ನಮ್ಮ ಟೋಬಿ ಮತ್ತೆ ಆಂಡ್ರ್ಯೂವಿನ ಸೂಟ್ ನಲ್ಲಿ ಇರೋ ತರಾನೇ ಹೆಕ್ಸಾಗನ್ ಶೇಪ್ ನ ತಂದಿದ್ದಾರೆ. ಅವರ ಇನ್ಸ್ಪಿರೇಷನ್ ನಲ್ಲಿ ತಂದಿದ್ದಾರೆ ಅಂತ ಅನ್ಕೊಂಡಿದೀನಿ. ಮತ್ತೆ ಸ್ಪೈಡರ್ ಮ್ಯಾನ್ ಗೆ ಒಂದು ದೊಡ್ಡ ವೆಬ್ ಶೂಟರ್ ನ ಕೊಟ್ಟಿದ್ದಾರೆ. ನನ್ಗೆ ಯಾಕೋ ಇದು ಅವನೇ ಮಾಡಿರೋದು ಅಂತ ಅನ್ಕೊಳ್ತೀನಿ. ಈ ಮೂವಿನಲ್ಲಿ ಹಲ್ಕ್ ಇರೋದನ್ನು ಕನ್ಫರ್ಮ್ ಆಗಿದೆ. ಮೂವಿನಲ್ಲಿ ಸ್ಪೈಡರ್ ಮ್ಯಾನ್ ಮತ್ತೆ ಪನಿಷರ್ ಇದ್ದಾರೆ. ಸ್ಪೈಡರ್ ಮ್ಯಾನ್ ಮತ್ತೆ ಪನಿಷರ್ ಇವ್ರ 3 ಜನನು ಸೇರಿ ಟೀಮ್ ಅಪ್ ಆಗಿ ಮೈನ್ ವಿಲನ್ ನ ಎದುರಿಸೋಕೆ ಮುಂಚೆ ಇವರೆಲ್ಲ ಒಬ್ಬೊಬ್ರೆ ಫೈಟ್ ಆಡ್ತಾರಂತೆ. ನನಗ್ ಗೊತ್ತಿರೋ ಹಂಗೆ ಈ ಮೂವಿನಲ್ಲಿ ಆಕ್ಷನ್ ಪೀಕ್ ಅಲ್ಲಿ ಇರುತ್ತೆ ಅಂತ ಅನ್ಕೊಂತೀನಿ. ಈ ಮೂವಿಯ ಡೈರೆಕ್ಟರ್ ಬಂದು ಡ್ಯಾನಿಯಲ್ ಡಿಸ್ಟನ್ ಕ್ರಿಯೇಟರ್. ಮೂವಿನಲ್ಲಿ ಈಗ 2 ವಿಲನ್ ಕನ್ಫರ್ಮ್ ಆಗಿದ್ದಾರೆ, ಇನ್ನ ಜಾಸ್ತಿ ಇದ್ದಾರೆ ಅಂತ ಅನ್ಕೊಳ್ತೀನಿ. ಇದ್ರ ಬಗ್ಗೆ ಇನ್ನ ಜಾಸ್ತಿ ತಿಳ್ಕೊಬೇಕಾ? ಹಾಗಾದ್ರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.